ಡಿಕೆ ವಿರುದ್ಧ ಬಂಡಾಯ ಸಾರಿದ ಕಟ್ಟರ್ ಕಾಂಗ್ರೆಸ್ಸಿಗ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೆಂಗಳೂರು ಬಿಟ್ಟ ರೆಡ್ಡಿ. ಸಿಎಂ ಡಿಕೆ ವಿರುದ್ಧ ಬಂಡಾಯ ಸಾರಿದ ಕಟ್ಟರ್ ಕಾಂಗ್ರೆಸ್ಸಿಗ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೆಂಗಳೂರು ಬಿಟ್ಟ ರಾಮಲಿಂಗಾರೆಡ್ಡಿ. ಇತ್ತ ವಿಧಾನಸೌಧ ಅಂಗಳ ಸೇರಿದ ರಾಮಲಿಂಗಾರೆಡ್ಡಿ ಕೊಟ್ಟ ರಾಜೀನಾಮೆ. ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರ ರವಾನಿಸಿರುವಂತಹ ರಾಮಲಿಂಗಾರೆಡ್ಡಿ ತುಷಾರ್ ಗಿರಿನಾಥ್ಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಹಿಂಬರಹ ಪಡೆದ ಆಪ್ತ. ಆದರೆ ರೆಡ್ಡಿ ರಿಸೈನ್ ಮಾಡಿ 7 ಗಂಟೆ ಆದರೂ ಸಂಧಾನವೂ ಇಲ್ಲ, ಸಮರವೂ ಇಲ್ಲ. ರಾಹುಲ್ ಗಾಂಧಿ ಖರ್ಗೆ ಜೊತೆ ಬ್ಯುಸಿಯಾದ ಸಿಎಂ ಡಿಕೆ ಶಿವಕುಮಾರ್. ಇತ್ತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸೈಲೆಂಟು. ವಿವಾದದಿಂದಲೇ ಅಂತರ ಕಾಯ್ದುಕೊಂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಎಐಸಿಸಿ ನಡೆ ಏನು, ಸಿಎಂ ಡಿಕೆ ನಡೆ ಏನು, ರಾಜೀನಾಮೆ ರೆಡ್ಡಿ ನಡೆ ಏನು? ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ. ಎಲ್ಲರ ಚಿತ್ತ ಇದೀಗ ಹೈ ನಡೆಯುತ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಸಲ್ಲಿಸಿ ಅದನ್ನ ಸಿಎಂ ಕಚೇರಿಗೆ ರವಾನಿಸಿದ್ದು ಆಯ್ತು. ಇನ್ನ ಮುಂದಿನ ಡಿಕೆ ಶಿವಕುಮಾರ್ ನಡೆ ಏನು, ಹೈಕಮಾಂಡ್ ನಡೆ ಏನು? ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸೈಲೆಂಟ್ ಇದರಲ್ಲಿ. ಅಂದ್ರೆ ವರಿಷ್ಠರ ಜೊತೆ ಚರ್ಚೆ ಸಹಿತ ನಡೆಸ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅಂತ. ಒಂದ್ ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಈ ಹಿಂದೆ ಆದಂತ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಎದುರಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ನಿಭಾಯಿಸಿದ್ರು ಅಂದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ರು. ಅಲ್ಲ ಸರ್, ಒಳಗಡೆ ಹೋಗಿ ಏನಂತ ತಾವು ಅವರು ಕನ್ವೆ ಮಾಡಿದ್ರಿ, ಅವ್ರೇನ್ ಹೇಳಿದ್ರು ಸರ್? ಕನ್ವೇನ್ ಮಾಡಿಲ್ಲ, ಸಾಹೇಬ್ ಕಳ್ಸಿಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀವಿ. Acknowledgement given, sir? Yes. So you met Tushar Girinath right now? Yes. And he accepted, sir? What did he say? Accepted. He accepted it. He said he'll forward it to the CM. Yes. ಮಾಡೋದು ಬರೋದು ಮುಂದಿನ. ಅಲ್ಲ ಸರ್, ಒಳಗಡೆ ಹೋಗಿ ಏನಂತ ತಾವು ಅವರು ಕನ್ವೆ ಮಾಡಿದ್ರಿ, ಅವ್ರೇನ್? ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪತ್ರ ಸಿಎಂ ಕಚೇರಿಗೆ ತಲುಪಿದೆ. ತುಷಾರ್ ಗಿರಿನಾಥ್. ಬಟ್ ಈ ಪತ್ರದ ಕುರಿತಾಗಿ ಸಿಎಂ ಇನ್ನೂ ಯಾವುದೇ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಿಲ್ಲ. ಅಂಗೀಕರಿಸಬೇಕಾ ಅಥವಾ ಇದನ್ನ ಮನವೊಲಿಸುವಂತ ಪ್ರಯತ್ನ ಮಾಡಬೇಕಾ, ಇದನ್ನ ಹಿಂತೆಗೆಯೋದಕ್ಕೆ ಮನವಿಯನ್ನ ಮಾಡ್ಕೋಬೇಕಾ ರಾಮಲಿಂಗಾರೆಡ್ಡಿ ಜೊತೆಗೆ, ಅಥವಾ ಅವ್ರು ಏನು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಏನಾದರೂ ಬದಲಾಯಿಸುವಂತಹ ಪ್ರಯತ್ನ ಮಾಡಬೇಕಾ? ಒಂದು ಕಡೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ ಅಂತ, ನಾನು ಹಿಂದಕ್ಕೆ ಸರಿಯಲ್ಲ ಅಂತ. ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಸಿಕ್ಕಿದೆ, ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ. ಅಂದ್ರೆ ಮುಂದಿನ ರಾಮಲಿಂಗಾರೆಡ್ಡಿ ಅವರ ನಡೆ ಏನು, ಹೈಕಮಾಂಡ್ ನಡೆ ಏನು, ಸಿಎಂ ನಡೆ ಏನು, ಸಿಎಂ ಡಿಕೆಶಿ ನಡೆ ಏನು? ಇದರಲ್ಲಿ ರಾಜೀನಾಮೆ ಪತ್ರ ಸಿಎಂ ಕಚೇರಿಯ ತಲುಪಿದೆ. ರಾಜೀನಾಮೆ ಕೊಟ್ಟು 7 ಗಂಟೆಯಾದರೂ ಕೂಡ ಸಂಧಾನವೂ ಆಗ್ತಾ ಇಲ್ಲ, ಸಮರವೂ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂಗೀಕರಿಸಿಬಿಡಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ಬದಲಾವಣೆ ಬೇಡ ಅನ್ನುವಂಥದ್ದು ತಿಳಿದು ಬರ್ತಾ ಇತ್ತು. ಬಟ್ ಎಷ್ಟು ಮಟ್ಟಿಗೆ ಇದು ನಿಜ ಅಂತ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಸೊ ಹೀಗಾಗಿ ಬೆಳವಣಿಗೆಗಳು ಕುತೂಹಲವನ್ನ ಮೂಡಿಸ್ತಾ ಇದೆ.